ಶಿವು, ಇರು ಬಂದೆ. ಯಾರ್ರೀ ಹೇಳಿದ್ ನಿಮ್ಗೆ ದೇವಸ್ಥಾನದಲ್ಲಿ ನಡೆದ ಅಟ್ಯಾಕ್ ನಾನ್ ಮಾಡಿಸಿದ್ದು ಅಂತ? CCTV ಫುಟೇಜ್ ಅಲ್ಲಿ ನೀವು ಅಟ್ಯಾಕ್ ಮಾಡಿರೋದು ಡೀಟೇಲ್ ಆಗಿ ರೆಕಾರ್ಡ್ ಆಗಿದೆ. ಸುಳ್ಳು ಹೇಳ್ಬೇಡ್ರಿ. ಮೊದಲೇ ಪ್ಲಾನ್ ಮಾಡಿ ದೇವಸ್ಥಾನದಲ್ಲಿರೋ CCTV ಕ್ಯಾಮ್ರಾನೆಲ್ಲ ವರ್ಕ್ ಆಗದೆ ಇರೋ ಹಾಗೆ ಮಾಡಿಸಿದ್ದೆ ನಾನು. ಕಚೇರಿ ನಡೆದ ಎದುರುಗಡೆ ಜಾಗದಲ್ಲಿ ಒಂದು ಮನೆ ಇದೆ, ತುಂಬಾ ಸೌಂಡ್ ಪಾರ್ಟಿ. ಹೋದ್ವಾರ ಅವ್ರ ಮನೆಯಲ್ಲಿ ಕಳ್ತನ ಆಗಿತ್ತಂತೆ. ಈಗ ಉತ್ಸವ ಬೇರೆ, ಕಳ್ಳರು ಬರ್ತಾರೆ, ಭಕ್ತರು ಬರ್ತಾರೆ, ಅದಕ್ಕೆ CCTV ಹಾಕ್ಸಿದ್ರು. ಅದು ನಿಮ್ಮ ಗಮನಕ್ಕೆ ಬರಲಿಲ್ಲ, ನೀವೇ ಮಾಡಿದ್ರಿ. ನಮ್ಮ ಕಡೆಯವರು ಅವರಿಂದ ಫುಟೇಜ್ ಇಸ್ಕೊಂಡ್ಬಂದ್ರು. ಎಲ್ಲ ಜೂಮ್ ಹಾಕಿ ಸುಪಾರಿ ಕಿಲ್ಲರ್ಸ್ನ ನೋಡಿದ್ದಾರೆ. ಒಡ್ಡಿ ಮಕ್ಕಳು, ಹೆಸರು ಸುಪಾರಿ ಕಿಲ್ಲರು, ಎಲ್ಲ ಅರ್ಧಂಬರ್ಧ. ಹಿರೋಣ್ಮಯಿನ್ ಫಿನಿಶ್ ಮಾಡಿ ಅಂದ್ರೆ ಆ ಹುಡುಗನ ಅರೆ ಜೀವ ಮಾಡ್ಬಿಟ್ರು. ಅಲ್ಲಿಗೆ ನಿಮ್ಮ ಇಂಟೆನ್ಷನ್ ಇದ್ದಿದ್ದು ಆ ಹುಡುಗನ್ನ ಕೊಲೆ ಮಾಡಬೇಕು ಅಂತನಾ? ಹಿರಣ್ಮಯಿ ಅಂತ ಇದ್ದಾಳೆ, ಅವಳನ್ನ ಇವತ್ತೇನೋ ಬಚಾವಾದ್ಲು, ಆದ್ರೆ ಯಾವತ್ತಾದ್ರೂ ಒಂದಿನ ನನ್ನ ಕೈಯಲ್ಲಿ ಅವಳು ಹೆಣ ಬೀಳೋದಂತೂ ಗ್ಯಾರಂಟಿ. ಮೊದಲು ಆ ಸುಪಾರಿ ಕಿಲ್ಲರ್ಸ್ನ ಎಸ್ಕೇಪ್ ಆಗ ಕೇಳಿ. ಅವ್ರೇನಾರು ನಮ್ಮ ಕೈಗೆ ಸಿಕ್ಕಿ ನಿಮ್ಮ ಹೆಸರು ಬಾಯ್ ಬಿಟ್ರೆ ಅವಳನ್ನ ಕೊಲೆ ಮಾಡಕ್ ಮುಂಚೆ ನೀವು ಅಂದರಾಗ ಹೋಗ್ತೀರಾ. ಹಲೋ ಅಣ್ಣ, ಪೊಲೀಸ್ ಅವ್ರಿಗೆ ನಾವು ಹಿರಣ್ಮಯಿನ ಕೊಲೆ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ ಗೊತ್ತಾಗೋಗಿದೆ. ಚಾನ್ಸೇ ಇಲ್ಲಣ್ಣ. ಗೊತ್ತಾಗಿದೆ ಅಂದ್ರೆ ಗೊತ್ತಾಗಿದೆ ಅಷ್ಟೇ, ವಿತ್ ಪ್ರೂಫ್. ನೋಡಿ, ನಿಮ್ಮನ್ನ ಹುಡುಕ್ತಿದ್ದಾರೆ, ಫಸ್ಟ್ ಊರ್ ಬಿಡಿ. ಸ್ವಲ್ಪ ದಿನ ಎಲ್ಲರೂ ಅಪ್ಸ್ಕ್ಯಾಂಡ್ ಆಗ್ಬಿಡಿ. ಆದ್ರೆ ಪೊಲೀಸ್ ಎಲ್ಲ ಕಡೆ ಹುಡುಕ್ತಾ ಇರ್ತಾರಣ್ಣ, ಹೆಂಗಣ್ಣ ಎಸ್ಕೇಪ್ ಆಗೋದು? ಮರ್ಡರ್ ಮಾಡೋದು ಗೊತ್ತಾಗತ್ತೆ, ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಗೊತ್ತಾಗಲ್ವಾ? ಅವ್ರು ಯಾವ ರೂಟಲ್ಲಿ ಹೋದ್ರೆ ಸೇಫು ಅಂತ ಹೇಳಿ. ಒಂದ್ ನಿಮಿಷ ಇರು, ನಮ್ಮ ಕಡೆಯವ್ರು ಒಬ್ರು ಹೇಳ್ತಾರೆ. ನೀವಿವಾಗ ಎಲ್ಲಿದ್ದೀರಾ? ನಾಗ್ನೂರು. ಓ, ನಾಗ್ನೂರಾ? ಅಲ್ಲಿಂದ ಮೇನ್ ರೋಡಲ್ಲಿ ಹೋದ್ರೆ ಸಿಟಿಲಿ ಪೊಲೀಸ್ ಔಟ್ಸ್ಕರ್ಟ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ತಗಲಾಕೋತೀರಾ. ಅದಕ್ಕೆ ಒಳಗಡೆ ಮಣ್ಣು ರಸ್ತೆಗೆ ಬನ್ನಿ. ಮಣ್ಣಿನ ರೋಡಿಗೆ ತಗೋ ಗಾಡಿಯ. ಶಂಕರಾಪುರ ಲೆಫ್ಟ್ ತಗೋ. ಅಲ್ಲಿಂದ ರಾಜನೂರು ರೈಟ್ ತಗೋ. ನಂದಿಗಾವಿ ಹಂಗೆ ಸ್ಟ್ರೈಟ್ ನಡಿ. ವಿಲೇಜ್ನ ಕ್ರಾಸ್ ಮಾಡಿ ಮುಂದೆ ಬಂದ್ರೆ ರಾಮಘಟ್ಟ ಅಂತ ಒಂದು ಕಾಡ್ ಸಿಗುತ್ತೆ. ಓ ನೋಡು, ಅದೇ ರಾಮಘಟ್ಟದ ರೋಡು, ರೈಟ್ ಎತ್ಕೋ. ಕಾಡನ್ ದಾರಿಲಿ ಹೋದ್ರೆ ಯಾವ ಪೊಲೀಸರ ಕೈಗೂ ಸಿಗೋ ಚಾನ್ಸಸ್ ಇಲ್ಲ. ಸ್ವಲ್ಪ ದಿನ ತಲೆ ಮರೆಸ್ಕೊಳ್ಳಿ. KSVC ತಣ್ಣಗಾದ್ಮೇಲೆ ನಾನೇ ಫೋನ್ ಮಾಡಿಸ್ತೀನಿ. ಆಯ್ತಣ್ಣ, ಓಕೆ. ತುಂಬಾ ಥ್ಯಾಂಕ್ಸ್. ಈ ಫ್ರೆಂಡ್ಶಿಪ್ ಹೀಗೆ ಇರಲಿ. ಅದು ಯಾವಾಗಲೂ ಇರುತ್ತೆ. ಈಗ ನೀವು ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೆಗೆ ಹೋಗಿ. ಬರಲಾ? ಬದುಕಿಸ್ಬಿಟ್ಟೆ ಶಿವನ.
ನೀನು ಒಳ್ಳೆ ಮನಸ್ಸಿಂದ ಬೇಡಿದ ಮಡಿಲು ಭಿಕ್ಷೆಲೆ ಇವತ್ತು ನಮ್ಮ ಶಿವು ಪ್ರಾಣನ ಕಾಪಾಡಿದ್ದು. ಮಾವ ಏನ್ ಮಾಡ್ತಿದ್ದೀರಾ ನೀವು? ಬಾಯಿ ಬಿಟ್ಟು ಹೇಳಲಿಲ್ಲ, ಆದರೆ ನಿನ್ನಿಂದ ನನ್ನ ಮಗ ಆಪತ್ತುಗೊಳಗಾದ ಅಂತ ದ್ವೇಷ ಶುರುವಾಗಿತ್ತು. ಆದ್ರೆ ಈಗ ನನ್ನ ಮಗನ ಪಾಲಿಗೆ ನೀನೇ ಸಂಜೀವನಿ ಆಗ್ಬಿಟ್ಟೆ ಅಮ್ಮ, ನೀನೇ ಸಂಜೀವನಿ ಆಗ್ಬಿಟ್ಟೆ. ಹಿರಣ್ಮಯಿ, ಹಿರಣ್ಮಯಿ, ನನ್ನ ಪ್ರಾಣ ಉಳಿಸೋದಕ್ಕೆ ನೀವು ಯಾಕೆ ಅಡ್ಡ ಬಂದ್ರಿ? ನಿಮ್ಗೇನಾದರೂ ಆಗಿದ್ದಿದ್ರೆ ನಿಮ್ಮನ್ನು ಕಳ್ಕೊಂಡು ನಾನು ಬದುಕಿರ್ತಿರ್ಲಿಲ್ಲ. ನಿನಗೇನಾದರೂ ಆಗಿದ್ದಿದ್ರೆ ಅದಕ್ಕೆ ಅಡ್ಡ ಬಂದೆ. ನಿನಗೋಸ್ಕರ ನನ್ನ ಪ್ರಾಣ ಹೋಗಿದ್ದಿದ್ರು ಪರವಾಗಿರ್ಲಿಲ್ಲ. ಇದ್ದಾಗ ನಿನಗೋಸ್ಕರ ಹಂಬಲಿಸಿದ್ದೆ. ನಿನಗೋಸ್ಕರನೇ ಸತ್ತಿದ್ರು ಸಾರ್ಥಕ ಆಯ್ತಿತ್ತು ನನ್ನ ಜೀವನ. ನನ್ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡು ಈಗ ಇವಳಿಗೋಸ್ಕರ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ಯಾ? ಕಾತ್ಯಾಯಿನಿ, ಈಗಲೂ ಆಟೋದಲ್ಲಿ ಮಾತಾಡ್ಬೇಡ. ಇನ್ನು ಅಂದ್ರೆ ನನಗೀಗಲೂ ಇಷ್ಟ, ಮಾವನ ಮಗಳಾಗಿಷ್ಟ, ನನ್ನ ಬಾಲ್ಯದ ಗೆಳತಿಯಾಗಿಷ್ಟ. ಆದರೆ ಸಂಗಾತಿಯಾಗಿ ಅಲ್ಲ. ಮಿಸ್ಟರ್ ಸೂರ್ಯ, ನನ್ನ ಮಗನೇ. ಸೂರ್ಯನ ವಿಚಾರಿಸ್ಕೊಂಡ್ ಬಂದಿದ್ದೀರಾ? ಯಾಕೆ ಸರ್? ನಿಮ್ಮ ಕುಲಪುತ್ರನ ಕರೀರಿ, ಅವನ ಬೇಲೆ ಹೇಳಿಸ್ತೀವಿ. ಅವ್ನ ಮನೇಲಿ ಇಲ್ವಲ್ಲ, 2 ದಿನ ಆಯ್ತು ಮನೆಗೆ ಬಂದು. ಸುಳ್ಳು ಹೇಳ್ಬೇಡ್ರಿ, ಸ್ವಲ್ಪ ಹೊತ್ತು ಮುಂಚೆ ಮನೆಗೆ ಬಂದ ಅಂತ ಇನ್ಫಾರ್ಮೇಶನ್ ಇದೆ. ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.
ಸುಳ್ಳು ಹೇಳ್ತಾ ಇದ್ದೀರಾ ನೀವು. ನಾನು ಯಾಕ್ರಿ ಸುಳ್ಳು ಹೇಳಿ? ಏಯ್, ಸರ್ಚ್ ಮಾಡ್ರಿ ಮನೇನ. ಮನೇನ ಸರ್ಚಾ? ಸರ್, ಅಂತ ತಪ್ಪು ನನ್ನ ಮಗ ಏನು ಮಾಡಿದಾನೆ ಮೊದಲು ಹೇಳಿ. ಸರ್ಚ್ ವಾರಂಟ್ ಇದೆಯಾ ನಿಮ್ಮ ಹತ್ರ? ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇನ್ಸ್ಪೆಕ್ಟರ್ ಆದಿ ಅಂದ್ಕೊಂಡ್ರಾ? ಇದು ನಿಮ್ಮ ಮಗನ ಅರೆಸ್ಟ್ ವಾರೆಂಟು. ಇಲ್ಲ, ಅರೆಸ್ಟ್ ಮಾಡೋಂಥ ತಪ್ಪು ಏನ್ ಮಾಡ್ದ ನನ್ನ ಮಗ? ಒಂದು ಮರ್ಡರ್ ಅಟೆಂಪ್ಟ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ನನ್ನ ಮಗ ಅಂತವನಲ್ಲ. ಪ್ರೂಫ್ ಇದೆ ನಮ್ಮ ಹತ್ರ. ಏನಿದೆ ಪ್ರೂಫು? ಬೊಗಳಲೇ. ಸೂರ್ಯ ಅವರು ಹಿರಣ್ಮಯಿ ಅನ್ನೋರನ್ನ ಮುಗಿಸೋಕ್ಕೆ ಸುಪಾರಿ ಕೊಟ್ಟಿದ್ರು. ಇಲ್ಲೇ ಕೂತ್ಕೊಂಡು ಸ್ಕೆಚ್ ಹಾಕ್ತೀನಿ. ಅವ್ಳಿಗೊಂದು ಗತಿ ಕಾಣಿಸೋವರೆಗೂ ಮುಂದೆ ಏನು ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹಿರಣ್ಮಯ್ಯನ ಬೈ ಚಾನ್ಸ್ ಮಿಸ್ ಆಗಿ ಅವ್ರ ಜೊತೆಲಿತ್ತು ಒಂದು ಹುಡುಗಂಗೆ ಚುಚ್ಚಿಬಿಟ್ಟ. ಇವ್ರು ಚುಚ್ಚಿದ್ದ ಚಾಕುಗೆ ನಾಗರಾವಿನ ವಿಷ ಸವರಿದ್ರು. ಸಾವು ಬದುಕಿನ ನಡುವೆ ಇದ್ದ ಆ ಹುಡುಗ ಈಗ ತಾನೇ ಚೇತರಿಸ್ಕೊತಾ ಇದ್ದಾನೆ. ಯಾವತ್ತೂ ನಾ ಮದುವೆ ಆಗ್ಬೇಕು ಅನ್ನೋ ಭಾವನೆ ನನ್ನಲ್ಲಿ ಹುಟ್ಟೇ ಇಲ್ಲ. ಆದ್ರೂ ನಮ್ಮಪ್ಪ ನಮ್ಮಿಬ್ಬರ ಮದ್ವೆ ಬಗ್ಗೆ ಮಾತಾಡಿದಾಗ ಯಾಕೆ ಸುಮ್ಮಿದ್ದೆ ಮತ್ತೆ? ಕೆಲವೊಮ್ಮೆ ಮೌನ ಅಸಹಾಯಕತೆ ಲಕ್ಷಣ. ನಿಮ್ಮಪ್ಪ ಬರೀ ನನ್ನ ಮಾವ ಅಲ್ಲ, ನನ್ನ ಜೀವನದ ಗುರುಗಳು. ಅವ್ರು ತಗೊಂಡ ನಿರ್ಧಾರಕ್ಕೆ ಎದುರಾಡಕ್ಕಾಗದೇ ಇರೋ ಅಸಹಾಯಕತೆಯಲ್ಲಿ ಮೌನವಾಗಿದ್ದೆ. ಅದು ಒಪ್ಪಿಗೆ ಅಲ್ಲ. ನಿಮ್ಮ ಹತ್ರ ಇಷ್ಟೆಲ್ಲ ಸಾಕ್ಷಿ ಆಧಾರ ಇದೆ ಅಂದಮೇಲೆ ಕಾನೂನಿನ ಪ್ರಕಾರ ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ. ನಮ್ದೇನು ಆಕ್ಷೇಪಣೆ ಇಲ್ಲ. ಒಳಗಡೆ ಎಲ್ಲೂ ಇಲ್ಲ ಸರ್. ಅವನು ಬಂದ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಬೇಕು. ಮುಚ್ಚಿಡೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗತ್ತೆ. ನೋಡ್ರ ತಪ್ಪು ಮಾಡಿದ್ದಾಗಲೇ ಸರಿಯಾದ ಶಿಕ್ಷೆ ಕೊಟ್ಟಿದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಇಳಿತಿರ್ಲಿಲ್ಲ ಇವನು. ಅವತ್ತು ಹಿರಣ್ಮಯಿ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ದ ಅನ್ಸುತ್ತೆ. ಅದಕ್ಕೆ
ಶಿವು ಇವನಿಗೆ ಸರಿಯಾಗಿ ಹೊಡೆದದ್ದು. ಶಿವು ಮಾತಿನ ಧಾಟಿಯಲ್ಲೇ ನನಗೆ ಅರ್ಥ ಆಯಿತು. ಆದರೂ ಚೇಳಿನ ವಿಷಯ ಅಂತ ವರ್ಧನ್ ಮುಂದೆ ಸುಳ್ಳು ಹೇಳಿ ತಪ್ಪು ಮಾಡಿಬಿಟ್ಟೆ. ನಾನು ದೈನ್ಯವಾಗಿ ನಿಲ್ಲದೆ ಇದ್ದಿದ್ರೆ ಹಿರಣ್ಮಯಿ ಸೂರ್ಯ ತನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ದನ್ನ ವರ್ಧನ್ ಮುಂದೆ ಹೇಳ್ತಿದ್ಲು. ವರ್ಧನ್ ನನ್ನ ಪ್ರಾಣ ಸ್ನೇಹಿತ. ರೋಷದಿಂದ ಒಂದು 2 ಏಟು ಕೊಟ್ಟಿದ್ರು ಸೂರ್ಯ ಸರಿದಾರಿ ಬರ್ತಿದ್ನೋ ಏನೋ. ಆದರೆ ನಾನು ದೈನ್ಯವಾಗಿ ಬೇಡ್ಕೊಂಡೆ. ಹಿರಣ್ಮಯಿ ಮೌನವಾಗ್ಲು. ಸೂರ್ಯ ಅಂಧಕಾರದ ಪಾತಾಳಕ್ಕೆ ಇಳಿತಾ ಹೋದ. ಆದರೆ ಅವಳನ್ನ ಕೊಲ್ಲೋ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ ಶ್ರೀಕಂಠು. ನಮ್ಮ ವಂಶದಲ್ಲೇ ಕೊಲೆಗಡಕರು ಹುಟ್ಟಿರಲಿಲ್ಲ. ಇವನು ಹೇಗೆ ಹುಟ್ಟಿದ ಶ್ರೀಕಂಠು ನಮ್ಮ ವಂಶದಲ್ಲಿ? ನನಗೆ ಹಿರಣ್ಮಯಿ ಅಂದರೆ ಇಷ್ಟ ಅಂತ ನಿನ್ನ ಹತ್ರ ಮುಕ್ತವಾಗಿ ಹೇಳ್ಕೊಂಡಿದ್ನಲ್ಲ ಕಾತ್ಯಾಯಿನಿ. ಹಿರಣ್ಮಯಿಗೂ ನಾನು ಅಂದರೆ ಇಷ್ಟ. ಆದರೆ ನಿನ್ನ ಮೇಲಿರೋ ಪ್ರೀತಿ, ಮಾವನ ಮೇಲಿರೋ ಗುರುಭಕ್ತಿಯಿಂದ ಎಲ್ಲ ಭಾವನೆನೂ ಬಲವಂತವಾಗಿ ಹಿಡಿದಿಟ್ಕೊಂಡಿದ್ದಾಳೆ.